ನಮಸ್ತೆ. ನಾನು ಇವತ್ತು ಉಪ್ಪಿನಂಗಡಿಯಲ್ಲಿ ನೂಜಿಬೈಲು ಅರ್ಬಿಗೆ ಬಂದಿದ್ದೇನೆ. ಇಲ್ಲಿ ನಾನು ಬಂದ ಮನೆ ರವಿ ನಾರಾಯಣ್ ಭಟ್ ಮತ್ತು ಪೂರ್ಣಿಮಾ ರವಿ ಭಟ್ ಅಂತ ಇವರ ಮನೆಗೆ ಬಂದಿದ್ದೇನೆ. ಇಲ್ಲಿ ನಾನು ಬಂದದ್ದು ಕೆಲಸಕ್ಕೆ ಅಂತ. ಇಲ್ಲಿ ಒಂದು ನಾವು ಮೇಲ್ಗಡೆಯಿಂದ ಕೆಲಸ ಮಾಡುವಾಗ ಒಂದು ಕಾಂಪೌಂಡಿನಲ್ಲಿ ಟೈಲ್ ಆರ್ಟ್ ಉಂಟು. ಟೈಲ್ ಆರ್ಟ್ ಉಂಟಂದರೆ ಇದು ನಾನು ಇವಾಗ ಸಾಧಾರಣ ಒಂದು 9,000 ಮನೆಗಳಿಗೆ ಹೋಗಿದ್ದೇನೆ. ಈ ಆರ್ಟ್ ಎಲ್ಲಿ ನೋಡಿಲ್ಲ, ಅಂಥ ಆರ್ಟ್ ಇಲ್ಲಿ ಬಿಡಿಸಿದ್ದಾರೆ. ನಾವು ಎಣಿಸಿದ್ದು ಇದು ಯಾರೋ ಮೇಸ್ತ್ರಿಗಳು ಬಿಡಿಸಿರಬೇಕು, ಇಲ್ಲಾದರೆ ಯಾರೋ ಆರ್ಕಿಟೆಕ್ಟ್ನವರು ಬಿಡಿಸಿರಬೇಕು. ಇದು ಹಾಗೆ ಇಲ್ಲ ಅಂತೆ. ನಾವು ಕೇಳಿದಾಗ ಇವರು ಮನೆಯವರೇ ಬಿಡಿಸಿದಂತೆ. ನಾನು ಅವರಲ್ಲಿ ನೇರವಾಗಿ ಹೇಳ್ತೇನೆ, ಈ ಆರ್ಟ್ ಬಿಡಿಸಲಿಕ್ಕೆ ನಿಮಗೆ ಕಂಪ್ಯೂಟ್ರಲ್ಲಿ ಏನೋ ಸ್ಕೆಚ್ ಇತ್ತಾ ಅಥವಾ ನಿಮ್ಮಲ್ಲಿ ಯಾರಾದರೂ ಕಳಿಸಿದ ಫೋಟೋ ಇತ್ತಾ? ನಿಮಗೆ ಹೇಗೆ ಇದರ ಎಕ್ಸ್ಪೀರಿಯನ್ಸ್ ಇತ್ತು ಬಿಡಿಸಲಿಕ್ಕೆ? ಯಾರು ಹೇಳಿದ್ದು ನಿಮಗೆ? ಎಲ್ಲಿಂದ ನಿಮಗೆ ಇದರ ಥಿಂಕಿಂಗ್ ಬಂತು? ನೀವು ಹೇಳ್ತೀರಾ? ಇದು ನಾವು ತುಂಬ ವರ್ಷದ ಹಿಂದೆ ಕೇರಳದಲ್ಲಿ ಮಲಪ್ಪುರಂ ಅಂತ ಹೇಳುವ ಜಾಗಕ್ಕೆ ಹೋಗಿರುವಾಗ ಅಲ್ಲಿ ಒಂದು ರಾಕ್ ಗಾರ್ಡನ್ ಇತ್ತು. ಆ ರಾಕ್ ಗಾರ್ಡನ್ ಅಲ್ಲಿ ಇಂಥ ಟೈಲ್ ಆರ್ಟ್ ಎಲ್ಲ ಇತ್ತು. ಅದು ನಮ್ಮ ಮನಸ್ಸಿನಲ್ಲಿ ಕೂತಿತ್ತು. ನಾವು ಇತ್ತೀಚೆಗೆ ನಮ್ಮ ಮನೆಗೆ ಮಳೆಗಾಲದಲ್ಲಿ ಬರೆ ಜರಿಯಿತು. ಜರಿದಾಗುವಾಗ ನಾವು ಒಂದು ದೊಡ್ಡ ತಡೆಗೋಡೆಯನ್ನು ಕಟ್ಟಿದೆವು. ಹೀಗೆ ಕಟ್ಟಿ ಆಗುವಾಗ ಮತ್ತೆ ಅದು ಪರ್ಮನೆಂಟ್ ಆಗಿ ಅದರಲ್ಲಿ ಏನಾದ್ರೂ ಒಂದು ಅಂದ್ರೆ ಅದು ಮತ್ತೆ ವರ್ಷ ಅದರಲ್ಲಿ ಹಾಮಸು ಹಿಡಿಯುವಂಥದ್ದು ಇಂತೆಲ್ಲ ಬರ್ತಾರಲ್ಲ, ಹಾಗಾಗಿ ಅದರಲ್ಲಿ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿಕೊಂಡು ಮಾಡಿದ್ದು. ಮತ್ತೆ ನಾವು ಸ್ವಲ್ಪ ಇಂಟರ್ನೆಟ್ ಅಲ್ಲೆಲ್ಲ ಸರ್ಚ್ ಮಾಡಿದೆವು ಹೇಗೆ ಮಾಡುದು ಅಂತ ಹೇಳಿ. ಒಂದು ಸ್ವಲ್ಪ ಐಡಿಯಾ ಸಿಕ್ಕಿತ್ತು, ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಮತ್ತೆ ಒಂದೊಂದೇ ಚಿತ್ರವನ್ನು ಮಾಡಿ ನಾವು ಅಭ್ಯಾಸ ಮಾಡಿಕೊಂಡದ್ದು. ಹೌದು. ಈಗ ಇವರು ಇಲ್ಲಿ ಬೇರೆ ಬೇರೆ ಇದರಲ್ಲಿ ಆರ್ಕಿಟೆಕ್ಚರ್ ಬಿಡಿಸಿದ್ದಾರೆ. ಇದರ ಅರ್ಥ ಎಂತ ಅಂತ ನಿಮಗೆ ಗೊತ್ತುಂಟಾ? ಅಲ್ಲಿ ನಮಗೆ ತಿಳಿಸ್ತೀರಾ ಇದರ ಅರ್ಥ ಎಂತದಂತ? ಅರ್ಥ ಎಂತ ಅಂತ ಹೇಳ್ಬೋದು. ಇದು ಇಡೀ ಎಲ್ಲ ಚಿತ್ರದಲ್ಲಿ ನಮ್ಮ ಪ್ರಕೃತಿಯಲ್ಲಿ ಏನೆಲ್ಲ ಇದೆ, ನಮ್ಮ ಮನಸ್ಸಿಗೆ ಏನೆಲ್ಲ ಖುಷಿ ಕೊಡ್ತದೆ ಅದನ್ನು ಮಾಡಿಕೊಂಡು ಹೋದದ್ದು. ಒಂದು ಅದರಲ್ಲಿ ಥೀಮ್ ಇಟ್ಟುಕೊಂಡು ನಾವು ಮಾಡಿದಂಥದ್ದಲ್ಲ. ನಾವು ಪ್ರತಿಯೊಂದನ್ನು ಫಸ್ಟಿಗೆ ನಾನಲ್ಲಿ ಆ ಕಡೆ ಸೂರ್ಯ ಬೆಟ್ಟ ಎಲ್ಲ ಇದೆ, ಅದನ್ನು ನಾನು ಫಸ್ಟಿಗೆ ಮಾಡಿದೆ. ಮತ್ತೆ ಆ ದಿವಸ ಬೆಳಿಗ್ಗೆ ನಮಗೆ ಚಿತ್ರ ಮಾಡಲಿಕ್ಕೆ ಬರುವಾಗ ನಮ್ಮ ಮನಸ್ಸಿಗೆ ಏನು ಬಂತು ಹಾಗೆ ನಾವು ಚಿತ್ರ ಮಾಡಿಕೊಂಡು ಹೋದದ್ದು. ಮತ್ತೆ ನೋಡಿ ಇಲ್ಲಿ ಈ ಫಸ್ಟಿನ ಚಿತ್ರ ಇದು ನಮಸ್ಕಾರ ಮಾಡುವಂಥದ್ದು. ನಮ್ಮ ಮನೆಗೆ ಯಾರಾದರೂ ಬರುವವರಿಗೆಲ್ಲ ಅತಿಥಿಗಳಿಗೆ ಸ್ವಾಗತ ಅಂತ ಹೇಳುವಂತ ರೀತಿಯಲ್ಲಿ ನಾವು ಇದನ್ನು ಮಾಡಿದ್ದೇವೆ. ವೆಲ್ಕಮ್ ಮಾಡುದು ಹಾಗೆ. ಮತ್ತೆ ಇದು ಹೂವಿನ ಮಳೆ ಅಂತ ಹೇಳಿ, ಅಂದ್ರೆ ಮನಸ್ಸಿಗೆ ಖುಷಿ ಆಗುವಂಥದ್ದು ಇರಲಿ ಅಂತ ಹೇಳಿಕೊಂಡು ಈ ತರ ಮಾಡಿದ್ದೇವೆ. ಮತ್ತೆ ಇದು ಪ್ರಕೃತಿಯಲ್ಲಿ ಇರುವಂತದ್ದು ನವಿಲು, ಮತ್ತೆ ಮಕ್ಕಳು ಗಾಳಿಪಟ ಬಿಡುವಂಥದ್ದು. ಮತ್ತೆ ನನಗೆ ಚಿಕ್ಕಮಗಳೂರಿನಲ್ಲಿ ಹೋದಾಗ ಸಿರಿ ನೋಡಿ, ಸಿರಿಯ ಒಂದು ಚಿತ್ರ ಇತ್ತಲ್ಲಿ, ದೊಡ್ಡ ಒಂದು ಮೂರ್ತಿ ಇದೆ ಹಾಗೆ, ಅದು ತುಂಬಾ ಫೇಮಸ್. ಅದನ್ನು ನೋಡಿ ನನಗೆ ಆ ಥರನ್ನು ಮಾಡಬೇಕು ಅಂತ ಆಯ್ತು. ಈ ತರ ಬಂದಿದೆ ಮಾತ್ರ ನಾವು ಮಾಡುವಾಗ. ಇದು ಈಗ ಬಿಡಿಸಿದ್ದು ನೀವು ಒಬ್ಬರೇ ಇವರು ಬಿಡಿಸಿದ್ದೀರಾ? ನಾವಿಬ್ರು ಸಹ ಸೇರಿಕೊಂಡು ಮಾಡಿದ್ದು. ನಾವು ಎಷ್ಟು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಾವು ಸಾಧಾರಣ 3 ತಿಂಗಳು ಬೆಳಿಗ್ಗೆ ಸಹ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆವು. ಸಂಜೆ 4 ಗಂಟೆಯಿಂದ ರಾತ್ರಿ 11:30 ತನಕ ಎಲ್ಲ ಕೆಲಸ ಮಾಡಿದ್ದೇವೆ. ನಾವಿಬ್ಬರು ಸಹ ಮಾಡಿದ್ದೇವೆ. ಮತ್ತೆ ಇದು ನೋಡಿ ಒಂದು ಪ್ರಕೃತಿ, ಅದರಲ್ಲಿ ಹಲವು ಮರ ಗಿಡಗಳು, ಅದನ್ನೆಲ್ಲ ಮಕ್ಕಳು ಎಲ್ಲರೂ ಕೂತ್ಕೊಂಡು ನೋಡುವ ಹಾಗೆ ಆ ಥರ ಒಂದು ಮಾಡಿದ್ದೇವೆ. ಅಂದರೆ ನಾವು ಹೀಗೆ ಆಗಬೇಕು ಅಂತ ಹೇಳಿ ಯೋಚನೆ ಮಾಡಲಿಲ್ಲ. ಆ ದಿವಸ ನಮಗೆ ಚಿತ್ರ ಮಾಡಲಿಕ್ಕೆ ಬರುವಾಗ ಏನು ಮಾಡಬೇಕು ಅಂತ ಅನಿಸ್ತು, ಮನಸ್ಸಿನಲ್ಲಿ ಇದ್ದದ್ದು ಬರ್ತಾ ಇತ್ತು ಹಾಗೆ. ಇದು ನಾವು ಬಿಡಿಸಿದಂತಹ ಮೊದಲ ಚಿತ್ರ. ಇದು ಈ ಒಂದು ಬೆಟ್ಟ, ಆ ಬೆಟ್ಟಗಳ ನಡುವೆ ಒಂದು ಸೂರ್ಯೋದಯ ಆಗುವ ಹಾಗೆ. ಮತ್ತೆ ಕೆಳಗೆ ಇದೊಂದು ಸರೋವರ ಅಂತ ಹೇಳಿ ಮಾಡಿದ್ದು, ಅಲ್ಲಿ ಮೀನುಗಳು ಮತ್ತೆ ದೋಣಿ ಎಲ್ಲ ಇರುವ ಹಾಗೆ. ಮತ್ತೆ ಅದೊಂದು ಬಿದಿರನ್ನು ಆನೆ ತಿಂತ ಇರುವ ಹಾಗೆ ಮಾಡಿದ್ದು. ಎರಡು ಹಾಗೆ ಮಾಡಿದ್ದು. ಮತ್ತೆ ಕೊನೆಯಲ್ಲಿ ಕೃಷ್ಣ ಮತ್ತು ಒಂದು ಕರು ಅಂತ ಹೇಳಿಕೊಂಡು ಆ ತರ ಮಾಡಿದ್ದೇವೆ. ಇವರು ಮುಖ್ಯವಾಗಿ ಇಲ್ಲಿ ಕೃಷಿ ಮಾಡ್ತಾ ಇರೋದು. ಕೃಷಿ ಅಂದರೆ ಅಡಿಕೆ, ತೆಂಗು ಮತ್ತು ಕಾಳುಮೆಣಸು, ಈ ಕೃಷಿಯನ್ನು ಮಾಡ್ತಾ ಇರೋದು. ಅದರ ಜೊತೆಗೆ ಈ ಆಟನು ಮನೆಯಲ್ಲಿ ಬಿಡಿಸಿದ್ದಾರೆ ಇವರು. ಮತ್ತೆ ನೀವೇನು ಮಾಡ್ತೀರಿ? ನಾನು ಪುತ್ತೂರಿನಲ್ಲಿ ಮಹಿಳಾ ಕಾಲೇಜಿನಲ್ಲಿ, ಡಿಗ್ರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಇದು ಒಂದು ಕೆಲಸ ಇವರದು. ಅದೊಂದು ಉತ್ತಮ ಮಾದರಿ ಅಂತ ಹೇಳಬೇಕು ನಮಗೆ. ಸ್ನೇಹಿತರೆ, ಈಗ ಇಲ್ಲಿ ಎಲ್ಲ ಆರ್ಟಿಗೆ ನಾವು ನೋಡಿದ್ದೇವೆ. ನಾವು ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೇವೆ. ಈ ವಿಡಿಯೋವನ್ನು ನೀವು ನೋಡಿ ಬೇರೆಯವರಿಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವರದ್ದು ಒಂದು ಚಾನಲ್ ಇದೆ, ಈ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೇನೆ. ಈ ಲಿಂಕನ್ನು ಓಪನ್ ಮಾಡಿದರೆ ಅವರದು ಯೂಟ್ಯೂಬ್ ಚಾನಲ್ ನಿಮಗೆ ಸಿಗುತ್ತದೆ. ಎಲ್ಲರೂ ನೋಡಿ ಶೇರ್ ಮಾಡಿ ಮತ್ತು ನಮಗೆ ಸಹಾಯ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.